ಒಂದು ನಿಮಿಷ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಬಿಲ್ಲಿಗ್ರಾಮ್ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳಿಸ್ಕೊಂಬನ್ನಿ. ಅದನ್ನು ಕನ್ನಡದಲ್ಲಿ ಹಾಕಿದ್ದೇನೆ, ಹಾಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳ್ರಿ. ಕೊನೆವರೆಗೂ ನೋಡಿ. ನೀವು ಶ್ರೀಮಂತರಾದರೂ ದೇವರಿಲ್ಲದ ನಿಮಗೆ ಏನೂ ಇಲ್ಲ. ಪೌಲನು ತಿಮೋತಿಗೆ ಬರೆದನು, ಶ್ರೀಮಂತರಿಗೆ ಹೆಮ್ಮೆ ಪಡಬೇಡಿ ಎಂದು ಬೋಧಿಸಿ, ಅನಿಶ್ಚಿತ ಸಂಪತ್ತಿನ ಮೇಲೆ ಭರವಸೆ ಇಡಬೇಡಿ, ದೇವರ ಮೇಲೆ ಭರವಸೆ ಇಡಿ. ಯೇಸು ಹೇಳಿದರು, ಮೊದಲು ದೇವರ ರಾಜ್ಯ ಮತ್ತು ನೀತಿಯನ್ನು ಅರಸಿರಿ, ಆಗ ಎಲ್ಲವೂ ದೊರೆಯುವುದು. ದೇವರಿಗೆ ಆದ್ಯತೆ ನೀಡಿ, ದೇವರು ಉಳಿದದ್ದನ್ನು ನೋಡುವರು. ಆದರೆ ಹಣ, ಸುಖ, ಅಧಿಕಾರಕ್ಕೆ ಆದ್ಯತೆ ನೀಡಿದರೆ ಮೋಸ ಹೋಗುತ್ತೀರಿ, ಬರಿಗೈಯಲ್ಲಿ ಉಳಿಯುತ್ತೀರಿ, ಕೊರತೆ ಅನುಭವಿಸುವಿರಿ. ಈ ಮಾತು ಎಷ್ಟು ಸರಿಯಲ್ವಾ? ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ ಏನೆಲ್ಲ ಸಂಪಾದನೆ ಮಾಡಿಕೊಂಡ್ರು ತನ್ನ ಆತ್ಮವನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ ಅಂತ ಮತ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಷ್ಟು ಸತ್ಯ ಇದು. ನಾವು ಬದುಕಿರುವುದು, ಉಳಿದಿರುವುದು ಅಥವಾ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಸೃಷ್ಟಿಕರ್ತನನ್ನು ಯಾವಾಗಲೂ ನೆನೆಸ್ಕೋಬೇಕು. ಇಲ್ಲ ಅಂದರೆ ನಾವೇನೇ ಮಾಡೋಕ್ಕೆ ಹೋದರೂ ಅಲ್ಲಿ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ದೇವರವರಿಗೂ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ.